ಒಬ್ಬ ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕಾದವ್ರು ಹೇಳುವಂತ ಮಾತಾ ಅದು. ಕುಮಾರಸ್ವಾಮಿ ಅವ್ರ ಭಾಷೆಲಿ ಹೇಳ್ಬೇಕು ಅಂತಂದ್ರೆ ಅವ್ರು ಅರ್ದಿರೋದ ಹೇಳ್ತೀವಿ ಕೇಳಿ. ಲಾಟ್ರಿ ನಿಷೇಧ ಮಾಡಿದ್ರು, ಅದು ಅರ್ದಿರುತ್ತೆ. ಸಾರಾಯಿ ನಿಷೇಧ ಮಾಡಿದ್ರು, ಅದು ಅರ್ದಿರುತ್ತೆ. 2 ಸಲ ಸಾಲ ಮನ್ನಾ ಮಾಡಿದ್ರು, ಅದು ಅರ್ದಿರುತ್ತೆ. ಇವ್ರ ಭಾಷೆಯಲ್ಲಿ ಹೇಳ್ತಾರದ್ ನಾವು. ಆಮೇಲೆ ದೀನ ದಲಿತರಿಗೆ ಗ್ರಾಮ ವಾಸ್ತವ್ಯ ಮಾಡಿ ಎಲ್ಲಾ ಜನಾಂಗದ ಇದ್ರಲ್ಲಿ ಮಾಡಿದ್ರು, ಅದು ಅರ್ದಿರುತ್ತೆ. ನೀವು ಈಗ ಹೇಳಿದಿರಲ್ಲ, ಏನಯ್ಯ ನಿಮ್ಮ ಅರ್ಧಿ ಗುಡ್ಡೆ ಹಾಕಿರುವಂತದ್ದು ಏನು ಅಂದ್ರೆ? ಮೇಕೆದಾಟು ಹೇಳಿದ್ರಿ, ಹೋದ್ರಿ, ಏನೇನೋ ಮಾಡಿದ್ರಿ, ಸಭೆಗಳು ಮಾಡಿದ್ರಿ, ಏನಾಯ್ತು ಮೇಕೆದಾಟು? ಬರೀ ಆಶ್ವಾಸನೆಯಲ್ಲೇ ಉಳಿದಿದೆ ಹೊರತು ಈಗ ಕರೆಂಟ್ ಬಿಲ್ ಒಂದನೇ ನೋಡಿದೀರಾ? ಈಗ 1ನೇ ತಾರೀಕು 3 ಸಲ ಹೆಚ್ಚಿಸಿದವ್ರೆ. ಮತ್ತೆ ಇದು ಸ್ಟಾಂಪ್ ಡ್ಯೂಟಿ, ಒಬ್ಬ ಬಡ ರೈತ 20 ಸೈಟ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಹಳ್ಳಿಲಿ 3 ಪಟ್ಟು ಇವರು ಏನು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 3 ಪಟ್ಟು ಹೆಚ್ಚಿಸವ್ರೆ. ಇವನ್ನೆಲ್ಲನೂ ಡೈವರ್ಟ್ ಮಾಡಕ್ಕೆ ಯಾರಿಗೋ ಒಬ್ರಿಗೆ ಮುಖ್ಯವಾಗಿರುವಂತ ಹಿಂಗೆ ನಮ್ಮ ಕುಮಾರಸ್ವಾಮಿ ಇರುವಂತ ನಾಯಕರಿಗೆ ಏನೋ ಅನ್ಬಿಡೋದು, ಆಮೇಲೆ ಅದನ್ನ ಡೈವರ್ಟ್ ಮಾಡೋದಲ್ಲ. ಕೇಂದ್ರ ಸರ್ಕಾರ ಹೆಚ್ಚಿಸಿರುವಂತದ್ದು 4 ವರ್ಷಕ್ಕೆ 3 ರೂಪಾಯಿ. ಇವರು ಸೆಸ್ಗಳು ಹಾಕಿರುವಂತದ್ದು 3 ಸಲ ಹಾಕಿದ್ದಾರೆ. ಅದೇ ರೀತಿ 100 ಹೆಚ್ಚಿಸ್ಕೊಬಿಟ್ಟು 9,000 ರೂಪಾಯಿಗೆ 1,600 ರೂಪಾಯಿ ಜಾಸ್ತಿ ಹಾಕೋರು ಲೈಟ್ ಬಿಲ್. ನಮ್ತವೇ ಉದಾಹರಣೆಗಳಿವೆ. ಆ ರೀತಿಲಿ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಲ್ಲಿ, ನಿಖಿಲಣ್ಣ ಅಲ್ಲಿ ಒಳ್ಳೆ ಸಭ್ಯಸ್ಥ ಕುಟುಂಬದಿಂದ ಬಂದವ್ರೆ. ಅವ್ರು ಸಭ್ಯಸ್ಥವೇ ಮಾತಾಡ್ತಾರೆ. ಈ ಗಾನ್ಕಲ್ ನಟರಾಜ್ ಬಿಡಿ, ಗಾನ್ಕಲ್ ನಟರಾಜು ಕುರ್ಚಿ ಉಳಿಸ್ಕೋಬೇಕೇನೋ. ಯಾಕೆಂದ್ರೆ ಈಗ ಅಲ್ಲೆಲ್ಲ ಪ್ರೋಸೆಸ್ ಆಗುವಾಗ ಕುರ್ಚಿ ಬೇಕಲ್ವಾ? ಕುರ್ಚಿಗೋಸ್ಕರ ಮಾತಾಡಿರೋ ಬಗ್ಗೆ ನಾವು ಮಾತಾಡಲ್ಲ. ನಾವ್ ಹೇಳ್ತಾರ ಉಪಮುಖ್ಯಮಂತ್ರಿಗಳ ಬಗ್ಗೆ. ನೀವೇನಾರ ಈಗ ರಾಮನಗರಕ್ಕೆ ನಿಮ್ದು ಏನ್ರಿ ಕೊಡುಗೆ? ಇಲ್ಲಿವರೆಗೂ ಅಲ್ಲಿ ತಂದಿದೀವಿ, ಇಲ್ಲಿ ತಂದಿದೀವಿ, ಮಾಡಿದ್ವಿ. ಕುಮಾರಸ್ವಾಮಿ ಅವ್ರು ತಂದಿದಂತ ಒಂದು ಮೆಡಿಕಲ್ ಕಾಲೇಜ್ನ ಕಾನ್ಪುರ್ ಕಿತ್ಕೋಕ್ ಹೋಗ್ತಾ ಇದ್ರಿ. ಹೋರಾಟ ಮಾಡಿ ಮತ್ತೆ ಮಾಡಿ ನಿಲ್ಸಿರುವಂತದ್ದು ಮಾನ್ಯ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾ, ದಯವಿಟ್ಟು ಯಾರ ಬಗ್ಗೆ ಏನಾರ ಮಾತಾಡ್ಲಿ. ಈಗ ಹಿಂದೆ ಏನಾಯ್ತು, ಗ್ರೇಟರ್ ಬೆಂಗಳೂರು ಯಾಕೆ ಅನುಮಾನ ಆಯ್ತಾ ಅಂದ್ರೆ ನಿಮ್ಗೂ ಮಾಧ್ಯಮದವ್ರಿಗೆ ಎಲ್ಲಾರು ನೋಡಿದಿರಿ. ಮೊದ್ಲು ಹೇಳಿದ್ರು 8,300 ಕೋಟಿ ಅಂತ ಹೇಳಿದ್ರು, ಆಮೇಲೆ ಹೇಳಿದ್ರು 18,000 ಕೋಟಿ ಅಂದ್ರು. ಆಮೇಲೆ ಈಗ ಫೈನಲ್ಗೆ ಏನಂದ್ರು, ಲಾಸ್ಟ್ ಇದ್ ಮಾಡುವಾಗ ನೋಟಿಫಿಕೇಶನ್ ಮಾಡುವಾಗ 22,000 ಚಿಲ್ಲರೆ ಕೋಟಿ ಅಂತ. ಆ ರವಿಕೃಷ್ಣ ರೆಡ್ಡಿ ಅವರು ಎಲ್ಲ ಕುಲ್ಲಂಕುಷವಾಗಿ ಹೇಳೋದು ನೋಡಿ. 22,000 ಕೋಟಿ ಇವ್ರು 3,300 ಚಿಲ್ಲರೆ ಕೋಟಿಯ ಬಡ್ಡಿ ಅಂತ ಹಾಕಿದ್ರಲ್ಲ, ಯಾರ ಬಡ್ಡಿ? ನೀವೇನಾರ ಬಂಡವಾಳ ಹಾಕೊಂಡು ಬಡ್ಡಿ ತಗೋತೀರಾ? ಇಲ್ಲ ಯಾವ ಬ್ಯಾಂಕ್ ಅಲ್ಲಿ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ತಗೊಂಡಿದ್ದೀರಾ? ಏನ್ ಮಾಡಿದಿರಿ ನೋಡ್ರಿ. ಯಾರಿಗೆ ಅಲ್ಲಿ ಅವ್ರಿಗೆ ಯಾವ್ದು ವ್ಯಕ್ತಿತ್ವ ಇರ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.